ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟಿರುವಂತಹ ಮೈಸೂರು ಕೊಡಗು ಕ್ಷೇತ್ರದ ವಿಚಾರಕ್ಕೆ ಹೋಗೋದಾದ್ರೆ ಟಿಕೆಟ್ ಅನೌನ್ಸ್ ಆದ ನಂತರದಲ್ಲಿ ಯದುವೀರ್ ಒಡೆಯರ್ ಅವರು ಬಹಳ ಆಕ್ಟಿವ್ ಆಗಿ ಈಗ ಪಕ್ಷದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಒಂದಷ್ಟು ಕಾರ್ಯಕರ್ತರ ಜೊತೆಗೆ ಸಭೆಗಳನ್ನು ಕೂಡ ಆರಂಭ ಮಾಡಿದ್ದಾರೆ. ನಾನು ಹೋಮ್ ವರ್ಕ್ ಮಾಡಿಯೇ ರಾಜಕಾರಣಕ್ಕೆ ಬಂದಿದ್ದೀನಿ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದಾರೆ. ನನ್ನ ರಾಜಕೀಯ ಪ್ರವೇಶದ ಹಿಂದೆ ಕುಟುಂಬದ ಪಾತ್ರ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಯದುವೀರ್ ಒಡೆಯರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡೋ ಮೂಲಕವಾಗಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಪ್ರತಾಪ್ ಸಿಂಹಗೆ ನನ್ನ ಮೇಲೆ ಬೇಸರ ಇಲ್ಲ, ಪ್ರತಾಪ್ ಸಿಂಹ ನನ್ನ ಪರ ಪ್ರಚಾರ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಹಾಗಾದ್ರೆ ಯದುವೀರ್ ಅವ್ರಿಗೆ ಹೇಳಿದ್ದಂತದ್ದು ವಿಚಾರಗಳೇನು, ಪ್ರತಾಪ್ ಸಿಂಹ ಬಗ್ಗೆ ಅವ್ರಿಗಿರುವಂತಹ ಅಭಿಪ್ರಾಯ ಏನು, ಪ್ರತಾಪ್ ಸಿಂಹ ಏನ್ ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ನೋಡೋಣ. ಲೋಕಸಭಾ ಕ್ಷೇತ್ರಕ್ಕೆ ಈಗ ರಾಜಕಳೆ ಬಂದಿದೆ. ಮೈಸೂರಿನ ಯದು ವಂಶದವರು ಇಷ್ಟು ದಿನ ಕೇವಲ ದಸರಾ ಸಂದರ್ಭದಲ್ಲೇ ಅತಿ ಹೆಚ್ಚಿನ ಸುದ್ದಿಯಲ್ಲಿರ್ತಾ ಇದ್ರು. ಆದರೆ ಈಗ ಪ್ರತಿನಿತ್ಯವೂ ಕೂಡ ಸುದ್ದಿಯಲ್ಲಿರ್ತಾರೆ. ಕಾರಣ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನೇರವಾಗಿ ರಾಜಕೀಯವನ್ನು ಪ್ರವೇಶವನ್ನು ಮಾಡಿದ್ದಾರೆ. BJPಯ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿದ್ದಾರೆ. ಸರ್, ಆರಂಭದಲ್ಲಿ ನನಗಿರುವಂಥ ಒಂದು ಕ್ಯೂರಿಯಾಸಿಟಿ ಏನು ಅಂದರೆ, ಇದು ಬಯಸದೇ ಬಂದ ಭಾಗ್ಯನ ಅಥವಾ ನೀವು ಹೋಮ್ವರ್ಕ್ ಮಾಡ್ಕೊಂಡಿದ್ದೆ? ಹೋಮ್ವರ್ಕ್ ಮಾಡ್ದೇನೆ ಇಂಥ ಅಭ್ಯರ್ಥಿ ಆಗೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲ ರೀತಿಯ ಏನೇನು ಅಧ್ಯಯನ ಮಾಡಬೇಕು. ಇಂಥ ಒಂದು ಪದವಿಗೆ ನಾವು ಅವಕಾಶ ಕೇಳ್ತಾ ಇರುವಾಗ ಇಂಥ ಪದವಿಗೆ ಏನೇನು ಅಧ್ಯಯನ ಮಾಡಬೇಕು ಅದು ಮಾಡಿದ್ದೀವಿ, ಇನ್ನೂ ಮಾಡ್ತಾ ಹೋಗ್ತಾ ಇರ್ತೀವಿ. ಇದು ಇಟ್ಸ್ ಅ ಲರ್ನಿಂಗ್ ಪ್ರಾಸೆಸ್, ಯಾವಾಗಲೂ ಮಾಡ್ತಾ ಇರಬೇಕು. ಅದು ಮಾಡ್ತಾ ಹೋಗ್ತಾ ಇದ್ದೀವಿ ಮುಂದೆ. ಸರ್, ನಾವು ಕಳೆದ 9 ವರ್ಷಗಳಲ್ಲಿ ತಮ್ಮ ಜೊತೆ ಮಾತಾಡೋ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರ ಮಾತಾಡ್ತಾ ಇದ್ವಿ. ಮತ್ತು ಇನ್ನು ಮುಂದೆ ಬರೀ ರಾಜಕಾರಣದ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಸಹಜವಾಗಿಯೇ ಈ ಒಂದು ಪಾಲಿಟಿಕ್ಸಲ್ಲಿ ಟೀಕೆ ವಿಮರ್ಶೆ ಎಲ್ಲದೂ ಕೂಡ ಸೇರುತ್ತೆ. ತಮಗೆ ಆರಂಭದಲ್ಲೇ ಅದರ ಅರಿವಾಗ್ತಾ ಇದೆ ಅಂತ ಅನ್ಕೋತೀನಿ. ಎಷ್ಟು ಮಟ್ಟಿಗೆ ಮಾನಸಿಕವಾಗಿ ಸಿದ್ಧರಾಗ್ತಾ ಇದ್ದೀರಿ? ಅದು ಯಾವಾಗಲೂ ನಾನು ಸಿದ್ಧಾನೆ, ಹಿನ್ನೆಲೆಯಿಂದನೂ ಅದರಲ್ಲಿ ಏನು ಸಮಸ್ಯೆ ಇರಲಿಲ್ಲ. ಹೌದು, ವೈಯಕ್ತಿಕವಾದ ಅವತಾರದಲ್ಲಿ ಅದು ಕಡಿಮೆ. ಇವತ್ತಕ್ಕೆ ರಾಜಕಾರಣಿಯ ಒಂದು ಅವತಾರಕ್ಕೆ ಅದು ನೀವು ಕಂಪೇರ್ ಮಾಡೋಕ್ಕೆ ಹೋದರೆ, ಆದರೆ ಅದು ಎಲ್ಲನೂ ಜೀವನದಲ್ಲಿ ಅದಿರೋದು ಸಹಜ, ಮತ್ತು ರಾಜಕೀಯದಲ್ಲಿರೋದು ಅದು ಇನ್ನೂ ಸಹಜನೂ. ಸೊ ಅದನ್ನು ನಾವು ಎಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್. KP ನಾಗರಾಜ್, ಎಲ್ಲ ಅಸಮಾಧಾನಗಳು ತಣ್ಣಗಾಗಿರೋ ಹಾಗೆ ಕಾಣಿಸ್ತಾ ಇದೆ ಯದುವೀರ್ ಅವರ ಹೇಳಿಕೆಯನ್ನ ಮತ್ತು ಪ್ರತಾಪ್ ಸಿಂಹ ಅವರ ನಡೆಯನ್ನ ಗಮನಿಸ್ತಾ ಇದ್ರೆ. ಹಾಗೇ ಇದೆಯಾ ವಾತಾವರಣ? ಅಲ್ಲ, ಯದುವೀರ್ ಅವರ ವಿಚಾರದಲ್ಲಿ ಅಥವಾ ಪ್ರತಾಪ್ ಸಿಂಹ ಅವರ ಟಿಕೆಟ್ನ ಮಿಸ್ ಆಗಿರೋ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲೇ ಏನೋ ಅಸಮಾಧಾನಗಳಿದೆ ಅನ್ನುವಂಥದ್ದಲ್ಲ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಸಿಂಹ ಅವರ ಪರವಾಗಿ ಕ್ಯಾಂಪೇನನ್ನು ನಡೆದಿದ್ದಂಥದ್ದಂತೂ ಸತ್ಯ. ಯಾವಾಗ BJP ಹೈಕಮಾಂಡ್ ಯದುವೀರ್ ಅವರ ಹೆಸರನ್ನು ಫೈನಲ್ ಮಾಡ್ತು, ಆ ನಂತರದಲ್ಲೇ ಅದೆಲ್ಲದೂ ಕೂಡ ಕೂಲ್ ಡೌನ್ ಆದಂಥ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕೆಂದರೆ ಖುದ್ದು ಪ್ರತಾಪ್ ಸಿಂಹ ಅವರೇ ಇನ್ನೆರಡು ದಿನಗಳ ನಂತರದಲ್ಲಿ ನಾನು ಯದುವೀರ್ ಅವರ ಜೊತೆಯಲ್ಲಿ ಪ್ರಚಾರಕ್ಕೆ ಬರ್ತೇನೆ ಎನ್ನುವಂಥದ್ದನ್ನು ಅಧಿಕೃತವಾಗಿ ತಿಳಿಸಿದ್ದಾರೆ. ಹೀಗಾಗಿ ಬಹುತೇಕ BJPಯ ವಿಚಾರದಲ್ಲಿ ಎಲ್ಲದೂ ಕೂಡ ಕೂಲ್ ಡೌನ್ ಆದಂಥ ರೀತಿಯಲ್ಲೇ ಕಾಣ್ತಾ ಇದೆ. ಏನೋ ದೊಡ್ಡ ಮಟ್ಟದ ಅಸಮಾಧಾನ ಸ್ಫೋಟವಾಗ್ಬಿಡುತ್ತೆ, ಮತ್ತೇನೋ ಆಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರಗಳೇನಿತ್ತು, ಅದು ಯಾವುದು ಕೂಡ ಆಗಿಲ್ಲ. ಸಂಪೂರ್ಣವಾಗಿ ಕೂಲ್ ಡೌನ್ ಆಗಿದೆ. ಹೀಗಾಗಿಯೇ ಯದುವೀರ್ ಅವರು ಈಗಾಗಲೇ ಪ್ರಚಾರ ಕಾರ್ಯವನ್ನು ಕೂಡ ಆರಂಭಿಸಿದ್ದಾರೆ. ನಿನ್ನೆ ಕೆಲವೊಂದಿಷ್ಟು BJP ನಾಯಕರುಗಳ ಮನೆಗಳು ಕೂಡ ಹೋಗಿದ್ದರು. ಇವತ್ತು ಕೊಡಗು ಭಾಗದಲ್ಲೂ ಕೂಡ ಪ್ರಚಾರವನ್ನು ನಡೆಸಿದ್ದಾರೆ. ಒಂದು ರೀತಿಯಾಗಿ ರಾಜಕಾರಣಕ್ಕೆ ಹೊಂದಿಕೊಳ್ಳುವಂಥದ್ದು. ಯಾಕೆಂದರೆ ಅವರು ಇಷ್ಟು ದಿನ ಜನಸಾಮಾನ್ಯರ ಜೊತೆಯಲ್ಲಿ ಬೆರೀತಾ ಇರಲ್ಲ. ಯಾಕಂದರೆ ಅರಮನೆಯ ಸಿಸ್ಟಮ್ಗಳು ಆ ರೀತಿಯಾಗಿದ್ವು. ಈಗ ನೇರವಾಗಿ ಜನಸಾಮಾನ್ಯರ ಜೊತೆಗೆ ಬೆರೆಯುವಂತಹ ಕೆಲಸವನ್ನು ಇವತ್ತಿನಿಂದಲೇ ಆರಂಭಿಸಿದ್ದಾರೆ. ಈಗ ಪ್ರಶ್ನೆಯಾಗಿ ಮೈಸೂರಲ್ಲಿ ಉಳಿದಿರುವಂಥದ್ದು ಕೇವಲ ಕಾಂಗ್ರೆಸ್ನ ಟಿಕೆಟ್ ಯಾರು ಅನ್ನುವಂಥದ್ದು. ಹೀಗಾಗಿಯೇ ಸದ್ಯಕ್ಕೆ ಕಾಂಗ್ರೆಸ್ನ ಟಿಕೆಟ್ ಯಾರು ಅನ್ನುವಂಥದ್ದರ ಆಧಾರದ ಮೇಲೆ ಜಿದ್ದಿನ ನಿರ್ಣಯ ಆಗುತ್ತೆ. ಸದ್ಯಕ್ಕೆ BJPಯ ವಿಚಾರದಲ್ಲಂತೂ ಎಲ್ಲದೂ ಕೂಡ ಶಾಂತ ಪರಿಸ್ಥಿತಿಯಲ್ಲೇ ಇದೆ. ದಿವ್ಯಾ, ಥ್ಯಾಂಕ್ ಯು KP ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಪ್ರತಾಪ್ ಸಿಂಹ ಅವರು ಆರಂಭದಲ್ಲಿ ಅವ್ರು ಯಾರಿಗೆ ಏನು ಮೆಸೇಜ್ ಪಾಸ್ ಮಾಡಬೇಕಿತ್ತು, ಯಾರ ಬಗ್ಗೆ ಬೇಜಾರಿತ್ತು, ಅದನ್ನು ಅವ್ರು ಸ್ಪೋರ್ಟ್ಸ್ ಆಗಿದೆ. ಈಗ ಅವ್ರ ಕೆಲಸ ಮುಗೀತು. ಅವ್ರು ಇನ್ನೇನಿದ್ರು ಪಕ್ಷಕ್ಕೋಸ್ಕರ ಲಾಯಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾರೆ. ಅಂದರೆ ಪಕ್ಷನಿಷ್ಠೆ ಇದೆ ಅನ್ನೋದನ್ನ ಪ್ರತಾಪ್ ಸಿಂಹ ಅವ್ರನ್ನ ನೋಡಿದ್ರೆ ಗಮನಿಸಿದ್ರೆ ಅದು ಅರ್ಥ ಆಗುತ್ತೆ. ಈಗ ನಾನು ಆಗಲೇ ಹೇಳಿದಾಗೆ BJPಯಲ್ಲಿ ಒಂದಷ್ಟು ಅಸಮಾಧಾನಗಳು ಹೇಳ್ತಾ ಇದೆ, ಬಂಡಾಯ ಹೇಳುವಂತಹ ಲಕ್ಷಣಗಳನ್ನು ತೋರಿಸ್ತಾ ಇರೋ ಈಶ್ವರಪ್ಪನವರ ನಡೆವರೆಗೂ. ಆದರೆ ಮುಂದಿನ ದಿನಗಳಲ್ಲಿ ಹೀಗೆ ಇರುತ್ತೆ ಅನ್ನೋಕ್ಕಾಗಲ್ಲ. ಯಾಕಂದ್ರೆ BJPಯ ಒಂದು ವಿಚಾರನೇ ಹಾಗೆ. ಏನೇ ಅಸಮಾಧಾನಗಳಿದ್ರೂ ಕೂಡ ಅದನ್ನ ಆದಷ್ಟು ಬೇಗ ಬಗೆಹರಿಸಿಕೊಂಡು ಕ್ವಿಕ್ ಆಗಿ ಚುನಾವಣೆಗೆ ಹೋಗುವಂತಹ ಒಂದು ಚಾಣಾಕ್ಷತನ BJPಗಿದೆ. ಸೊ ಅದನ್ನ ಈ ಬಾರಿಯೂ ಕೂಡ ಮಾಡಬಹುದು. ಯಾಕಂದ್ರೆ 3ನೇ ಬಾರಿಗೆ ಮತ್ತೆ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನುವಂತಹ ಗುರಿ ಏನಿದೆಯಲ್ಲ, ಅದಕ್ಕೆ ಯಾರೂ ಕೂಡ ಈಗೇನೆಲ್ಲ ಅಸಮಾಧಾನಗಳನ್ನ ತೋರ್ಪಡಿಸ್ತಾ ಇದ್ದಾರೆ ಅವ್ರು ಯಾರೂ ಕೂಡ ಇಲ್ಲ ಅನ್ನೋ ಹಾಗಿಲ್ಲ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಪಕ್ಷದ ಕಟ್ಟಾಳುಗಳೇ. ಪಕ್ಷಕ್ಕೋಸ್ಕರ, ಮೋದಿಗೋಸ್ಕರ ಅವರೆಲ್ಲರೂ ಕೂಡ ಸಮಾಧಾನ ಆಗೇ ಆಗ್ತಾರೆ ಅನ್ನುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ.